ನಮಗೆ ನಿರೀಕ್ಷೆ ಇದ್ದಿದ್ದು ಮೈಸೂರಿಗೋಸ್ಕರ ಅವರ ತವರು ಕ್ಷೇತ್ರ ಆಗಿರೋ ಕಾರಣಕ್ಕೆ ಒಂದಷ್ಟು ಕಾಳಜಿಯನ್ನು ವಹಿಸ್ತಾರೆ ಅಂತ. ಆದರೆ ನಿಜಕ್ಕೂ ನೋಡೋಕ್ಕೆ ಹೋದರೆ ಶೂನ್ಯ. ಇಲ್ಲಿ ಏನು ಆ ಬಸ್ ಸ್ಟ್ಯಾಂಡ್ ಏನು ಲೆಕ್ಕದಲ್ಲಿದೆ, ಎಷ್ಟು ಜನ ಅದರ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಅವರು ಲೆಕ್ಕಕ್ಕೆ ತಗೋಬೇಕಾಗಿದೆ. ಜನರ ಅಭಿಪ್ರಾಯಗಳನ್ನು ಸಹ ಅವರು ಒಂದು ರೀತಿ ಅದ್ರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಏನು ಏರ್ಪೋರ್ಟ್ಗೋಸ್ಕರ 319 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲೇ ಕೊಟ್ಟಿರುವಂಥದ್ದು. ಈಗ ಪುನಃ ರೀಪ್ಯಾಕೇಜ್ ಮಾಡಿ ಒಂದು ರೀಶೇಪ್ ಕೊಟ್ಟು ಈ ಬಜೆಟಲ್ಲಿ ಹಾಕಿರೋದು ಹೊರತು ಏನೂ ಕೊಟ್ಟಿಲ್ಲ. ಅದು ಬಿಟ್ಟರೆ ಇಲ್ಲಿ ಏನು ಮೈಸೂರಲ್ಲಿ ಪಾರಂಪರಿಕ ಕಟ್ಟಡ ಇರ್ಬೋದು, ನಮ್ಮ ಮೈಸೂರಿನ ಒಂದು ಐಡೆಂಟಿಟಿ ಗುರುತು ಬರದೇ, ಇದರಿಂದ ಒಂದು ಕಲೆ ನಮ್ಮ ಪಾರಂಪರಿಕ ಕಟ್ಟಡಗಳಿಂದನೇ ಬರೋದು. ಅದ್ರಗೋಸ್ಕರ ಒಂದು ನಯ ಪೈಸನೂ ಕೂಡ ಕೊಟ್ಟಿಲ್ಲ. ಸೊ ನಿಜಕ್ಕೂ ಕೂಡ ಈ ಮೇಲ್ನೋಟಕ್ಕೆ ನಮಗೆ ತೃಪ್ತಿ ಸಿಗ್ತಿಲ್ಲ. ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ನಂತರ ಒಂದು ಸ್ಪಷ್ಟ ಇವತ್ತವರೆಗೂ ಯಾವುದೇ ಫಿಲ್ಮ್ ಸಿಟಿ ಇರಲಿ, ಅದು ಅನುಷ್ಠಾನಕ್ಕೆ ತಂದು ಕೆಲಸವನ್ನು ಪೂರೈಸೋದ್ರಲ್ಲಿ ಏನೋ ಕೆಲಸ ಆಗಿಲ್ಲ. ಸೊ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂದರೆ. ಆದರೆ ಸಾಮಾನ್ಯವಾಗಿ ಏನು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಡೆದಿರುವಂಥದ್ದು ಎಲ್ಲ ಬಜೆಟ್ಗಳಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳಾಗುತ್ತೆ, ಅನುಷ್ಠಾನ ಮಾಡೋದ್ರಲ್ಲಿ ಕೆಲಸ ಪೂರೈಸೋದ್ರಲ್ಲಿ ವಿಫಲ ಆಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಭಾಳಷ್ಟು ಸಲ. ಅಂದರೆ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಸರ್. ಅದೇ ಇವಾಗ ಸಬರ್ ಬಸ್ ಸ್ಟ್ಯಾಂಡ್ನೇ ಅಭಿವೃದ್ಧಿ ಮಾಡ್ಬೋದಾಗಿದೆ ಸರ್. ಸ್ವಲ್ಪ ಅಕ್ಕಪಕ್ಕದಲ್ಲೇ ಪೀಪಲ್ಸ್ ನಾನು ಇಲ್ಲಿ ನೋಡಿ, ಯಾಕೆ ಬನ್ನಿ ಮಂಟಪಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಕೇಳಬೇಕಾಗಿದೆ. ದಸರಾ ಟೈಮಲ್ಲಿ ತೊಂದರೆ ಆಗುತ್ತೆ. ಅದು ಮೈಸೂರು ಬೆಂಗಳೂರು ಟ್ರಾಫಿಕ್ಕು ಅಲ್ಲೇ ಬರ್ತಾ ಇರೋ ಕಾರಣಕ್ಕಾಗಿ ಅದು ಕೂಡ ಭಾಳ ತೊಂದರೆ ಆಗುತ್ತೆ. ಮೈಸೂರಿಗೆ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ, ಬೇರೆ ಬೇರೆ ಕಡೆ ಬೇಕಾಗಿದೆ. ಒಂದು 3-4 ಪಾಯಿಂಟ್ ಗುರುತಿಸಬೇಕಾಗಿದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಬೇಕಾಗಿದೆ, ಬೇಡ ಅಂತಲ್ಲ. ಆದರೆ ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಬೇಕಾಗಿರುವಂಥದ್ದು, ಆ ಒಂದು ಸೈಂಟಿಫಿಕ್ ಒಂದು ಸ್ಟಡಿಯನ್ನು ಮಾಡೋ ಮೂಲಕ ಅವರು ಈ ತೀರ್ಮಾನಕ್ಕೆ ಬರಬೇಕಾಗಿರೋದು ಅಂತ ನಾವು ಅವ್ರಿಗೆ ಆಗ್ರಹಿಸ್ತೀವಿ. ಅದ್ರ ಜೊತೆಗೆ ಮೈಸೂರಲ್ಲಿ ಏನು ಬೃಹತ್ ಮೈಸೂರಿಗಾಗಿ ನಮ್ಮ ಅಭಿವೃದ್ಧಿ ಏನಾಗಬೇಕಾಗಿದೆ, ಏನು ಒಳ್ಳೆ ಈ ಕ್ಷೇತ್ರದ ಎಲ್ಲ ಒಂದು ಏನು ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು, ಅದಕ್ಕೆ ಇರುವಂಥದ್ದೇನು ನಗರಸಭೆ ಪಟ್ಟಣ ಪಂಚಾಯತಿಗಳು ಅಲ್ಲಿ ಯಾವುದೇ ರೀತಿ ಚುನಾವಣೆ ನಡೆದಿಲ್ಲ. ಅವ್ರು ಕೊಡೋದೇ ಈ ಎಕ್ಸ್ಕ್ಯೂಸು ನಮಗೆ, ಅದನ್ನ ನಾವು ಬೃಹತ್ ಮೈಸೂರಾಗಿ ನಮ್ಮ MCCಗೆ ಸೇರಿಸ್ಬೇಕಂತ. ಅದ್ರ ಬಗ್ಗೆ ಒಂದು ನಿರ್ಣಯ ಇಲ್ಲ. ಬೃಹತ್ ಮೈಸೂರಿಗೋಸ್ಕರ ಒಂದು ಫಂಡನ್ನು ಅಲೋಕೇಟ್ ಮಾಡಬೇಕಾಗತ್ತೆ. ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪೂರೈಸೋದಕ್ಕೋಸ್ಕರ, ಅದು ಮಾಡಿಲ್ಲ. ಇಲ್ಲಿ ಬರೀ ಒಂದು ದೊಡ್ಡ ಸಭೆಯನ್ನು ನಡೆಸಿದ್ದಾರೆ. ಬೃಹತ್ ಮೈಸೂರಿಗೋಸ್ಕರ ನಾವು ಏನು ನಿರ್ಣಯ ತಗೋಬೇಕು ಅಂತ, ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸಭೆಯನ್ನು ನಡೆಸಿದ್ದಾರೆ. ಅದೇ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಆದೇಶ ಅಥವಾ ಒಂದು ನಿರ್ಣಯಕ್ಕೆ ಬಂದಿಲ್ಲ ಅವರು. ಈ ಬಜೆಟಲ್ಲಿ ಮೈಸೂರಿಗೆ ಏನು ಶೂನ್ಯ ಬಜೆಟ್ ಒಂದು ಸಾಧನೆ ಸರ್ CM ಮೇಲ್ನೋಟಕ್ಕೆ ಹಂಗೆ ಕಾಣುತ್ತೆ. ನಾನು ಹೇಳಿದ್ದೀನಿ ಆಗಲೇ, ನಾನು ಇನ್ನೂ ಒಂದು ಅವಲೋಕನ ಮಾಡಬೇಕಾಗಿದೆ. ಆದರೆ ಈ ಮೇಲ್ನೋಟಕ್ಕೆ ಹಿಂಗೆ ಕಾಣುತ್ತೆ. ಸರ್, ಇತ್ತೀಚೆಗೆ ಒಂದು ವದಂತಿ ಹೇಳ್ತಾ ಇದೆ, ಅರಮನೆ ಒಳಗಡೆ ಅಂಬಾರಿ ಕಾಣಿಸ್ತಾ ಇಲ್ಲ 3 ತಿಂಗಳಿಂದ ಅಂತ ವದಂತಿ ಹೇಳ್ತಾ ಇದೆ. ಗಮನಕ್ಕೆ ಏನಾದ್ರು ಬಂದಿದೆಯಾ? ನನ್ನ ಗಮನಕ್ಕೆ ಏನೂ ಬಂದಿಲ್ಲ. ಆದರೆ ಅಂಬಾರಿ ನಮ್ಮ ತಾಯಿಯವರ ಒಂದು ಅಡಿಯಲ್ಲಿದೆ. ಅವರು ಬಹುಶಃ ಅದನ್ನ ಒಂದು ರೆಸ್ಟೋರೇಷನ್ಗೋಸ್ಕರ ಏನೋ ಒಂದು ಕೆಲಸಕ್ಕೋಸ್ಕರ ಮುಚ್ಚಿರ್ಬೋದು. ನಾನು ಏನಾದರೂ ವಿಚಾರಿಸ್ಬಿಟ್ಟು ಹೇಳ್ತೀನಿ. ಬಾಕಿ ಏನಾದರೂ ಪ್ರಶ್ನೆ ಇದ್ದರೆ ನೇರವಾಗಿ ಅರಮನೆ ಕಚೇರಿಗೆ ಕೇಳಬೇಕು. ಸರ್, ಇನ್ನೊಂದು ಲಾಸ್ಟ್, ಈಗ ಬ್ಯಾಂಗ್ಳೂರಲ್ಲಿ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಸರ್. ಅಲ್ಲಿ ಸಮಾರಂಭದಲ್ಲಿ DK ಶಿವಕುಮಾರ್ ಅವರು ನಟ್ಟು ಬೋಲ್ಟು ಟೈಟ್ ಮಾಡಿಸ್ತೀನಿ ಅನ್ನೋ ಮತ್ತು ಮೇಕೆದಾಟು ಯೋಜನೆಗೆ ಬರಲಿಲ್ಲ ಕಲಾವಿದರು ಅನ್ನೋ ಮತ್ತು ಕಲಾವಿದರು ಕೋಪಗೊಂಡಿದ್ದಾರೆ. ಈ ಥರ ಮಾತಾಡೋದು ತಪ್ಪು. ಕಲಾವಿದರು, ಚಲನಚಿತ್ರ ಏನು ನಟರು ಇದ್ದಾರೆ, ಅವರೆಲ್ಲರೂ ಖಾಸ ಒಂದು ಸಾರ್ವಜನಿಕರು ಆಗಿರ್ತಾರೆ. ಅವ್ರದ್ದೇ ಆದ ಒಂದು ಚಾಯ್ಸ್ ಇದೆ. ಅವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕೋ ಇಲ್ವೋ ಅವರೇ ತೀರ್ಮಾನ ಮಾಡಬೇಕಾಗಿದೆ. ನಾವು ಆಹ್ವಾನವನ್ನು ಕೊಡ್ಬೋದು, ಒಂದು ರಾಜ್ಯದ ಹಿತದೃಷ್ಟಿಯಲ್ಲಿ ನೀವು ಬಂದು ಕೈ ಜೋಡಿಸಿ ಅಂತ ನಾವು ಅವ್ರಿಗೆ ಒಂದು ರೀತಿಯ ಒಂದು ಆಹ್ವಾನ ಕೊಡ್ಬೋದು. ಆದರೆ ಅಂತ್ಯದಲ್ಲಿ ಆ ಚಾಯ್ಸ್ ಅವ್ರಿಗೆ ಬಿಟ್ಟಿರೋದು. ಅವರು ಬರೋದು ಅಥವಾ ಇಲ್ವೋ ಅವರೇ ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು. ಅವ್ರು ಬಂದಿದ್ದರೆ ಒಳ್ಳೆಯದು, ಬರದೇ ಇದ್ದರೆ ನಾವು ಸಮಾಜ ಅದಕ್ಕೆ ಸೂಕ್ತವಾದ ಒಂದು ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಈ ರೀತಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು ಉಪಮುಖ್ಯಮಂತ್ರಿಗಳು ಇಂಥ ಒಂದು ಏನು ಘೋಷಣೆ ಮಾಡೋದರಲ್ಲಿ ನಾವು ಏನು ಅದು ನಮಗೆ ತಪ್ಪಂತ ಅನಿಸುತ್ತೆ. ಯಾಕಂದರೆ ನಾವು ಕೂಡ ಏನು ಸಾರ್ವಜನಿಕರ ಒಂದು ಸೇವೆಗಾಗಿ ನಿಂತಿರುವಂಥದ್ದು. ನಾವು ಯಾರನ್ನೂ ಕೂಡ ಫೋರ್ಸ್ ಮಾಡೋಂಗಿಲ್ಲ ಯಾವುದೇ ಒಂದು ನಿರ್ಣಯಕ್ಕೆ. ಅವರ ಆಸೆ, ಅವರ ಆಕಾಂಕ್ಷೆ, ಅವರ ಒಂದು ಇಚ್ಛೆ, ಅದಕ್ಕಾಗಿ ಬಿಡಬೇಕಾಗುತ್ತೆ.